ಇನ್ಸೈಡ್ ಔಟ್ಸೈಡ್ ಕಾರಣಕ್ಕೆ ಆರ್ಯಭಟ ವಿನಯ್ ಗೌಡ ಫುಲ್ ಟ್ರೋಲ್, ಖಡಕ್ ತಿರುಗೇಟು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ನಟ ವಿನಯ್ ಗೌಡ ತಮ್ಮನ್ನ ಟ್ರೋಲ್ ಮಾಡ್ತಾ ಇರುವವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತೆ ಅಂತ ಕೇಳಿದಾಗ ಅವರು ನೀಡಿದ್ದ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೆಟ್ಟಿಗರು ಅವರನ್ನ ಆರ್ಯಭಟ ಅಂತ ಕರೆದು ತಮಾಷೆ ಮಾಡಿದ್ರು. ಇದೀಗ ಅದೇ ವಿಚಾರವಾಗಿ ವಿನಯ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ವಿನಯ್ ಗೌಡ ಈ ಹಿಂದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾಗ ಸ್ಪರ್ಧಿಗೆ ಪ್ರಶ್ನೆ ಕೇಳಿದ್ರು. ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತೆ ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ್ದ ಸ್ಪರ್ಧಿ ಯಾವುದೇ ಸೈಡ್ ಇರೋದಿಲ್ಲ ಅಂತ ಹೇಳಿದ್ರು. ವಿನಯ್ ಇದಕ್ಕೆ ಉತ್ತರವನ್ನ ನೀಡಿದ್ರು. ವೃತ್ತಕ್ಕೆ ಇನ್ಸೈಡ್ ಮತ್ತು ಔಟ್ಸೈಡ್ ಎಂಬ ಎರಡು ಸೈಡ್ ಇರುತ್ತೆ ಅಂತ ಉತ್ತರಿಸಿದ್ರು. ಈ ವಿಚಿತ್ರ ಉತ್ತರ ಭಾರೀ ಟ್ರೋಲ್ಗೆ ಕಾರಣವಾಗಿತ್ತು. ಈ ಟ್ರೋಲ್ಗಳ ಬಗ್ಗೆ ಈಗ ಪೋಸ್ಟ್ ಮಾಡಿರುವ ವಿನಯ್, ಇನ್ಸೈಡ್ ಮತ್ತು ಔಟ್ಸೈಡ್ ಯಾರಿಗೆ ಬೇಕು ಬಿಡಿ, ನನ್ನ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಅನ್ನ ಆಕಾಶಕ್ಕೆ ಏರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಲೇವಡಿ ಮಾಡಿದ್ದಾರೆ. ನೀವು ಪ್ರೀತಿ ತೋರಿಸ್ತಿದ್ದೀರಾ ಅಥವಾ ನನ್ನನ್ನು ಎಷ್ಟು ದ್ವೇಷಿಸ್ತೀರಿ ಅಂತ ದೊಡ್ಡ ಪ್ರಬಂಧ ಬರೆಯುತ್ತಿದ್ದೀರಾ ಎಂಬುದು ಇಂಟರ್ನೆಟ್ ಆಲ್ಗರಿದಮ್ಗೆ ಮುಖ್ಯವಲ್ಲ. ಅದಕ್ಕೆ ಕೇವಲ ಹೈ ಟ್ರಾಫಿಕ್ ಮಾತ್ರ ಕಾಣುತ್ತೆ. ನಿಮ್ಮ ಪ್ರತಿಯೊಂದು ಕೋಪದ ಕಾಮೆಂಟ್ ಹಾಗೂ ವೈರಲ್ ಎಡಿಟ್ ನನ್ನ ಪ್ರೊಫೈಲ್ ಅನ್ನ ಎಲ್ಲರ ಫೀಡ್ನಲ್ಲೂ ಟಾಪ್ಗೆ ಕೊಂಡೊಯ್ತಾ ಇದೆ. ನೀವೆಲ್ಲರೂ ಪುಕ್ಕಟೆಯಾಗಿ ನನಗೆ ಮಾರ್ಕೆಟಿಂಗ್ ಮಾಡಿಕೊಡ್ತಾ ಇದ್ದೀರಿ ಅಂತ ಟ್ರೋಲ್ ಮಾಡಿದವರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೋಸ್ಟ್ನ ಕೊನೆಯಲ್ಲಿ ಪ್ರೀತಿಯಿಂದ ನಿಮ್ಮ ಆರ್ಯಭಟ ಎಂದು ಬರೆದು ತಮಗೆ ಇಟ್ಟಿದ್ದ ಹೆಸರಿನಲ್ಲೇ ಟ್ರೋಲರ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವೃತ್ತಕ್ಕೆ ಇನ್ಸೈಡ್ ಔಟ್ಸೈಡ್ ಇದೆ ಅಂತ ಹೇಳಿದ್ದ ನಟ ವಿನಯ್ ಗೌಡ ತಮ್ಮನ್ನ ಆರ್ಯಭಟ ಅಂತ ಟ್ರೋಲ್ ಮಾಡಿದವರಿಗೆ ಖಡಕ್ ಉತ್ತರವನ್ನ ನೀಡಿದ್ದಾರೆ. ನೆಗೆಟಿವ್ ಕಾಮೆಂಟ್ಗಳಿಂದಲೇ ನನ್ನ ಪ್ರೊಫೈಲ್ ವೈರಲ್ ಆಗ್ತಾ ಇದೆ, ಪುಕ್ಸಟ್ಟೆಯಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ ಅಂತ ಟ್ರೋಲರ್ಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.